ಮಾತುಗಳು. ಇತ್ತೀಚಿನ ದಿನಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕುರಿತಾಗಿ ಅನೇಕ ಚರ್ಚೆ, ವಾದ ವಿವಾದಗಳು ಸಾಕಷ್ಟು ನಡೆಯುತ್ತಿವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಇಡೀ ರಾಜಕೀಯ ಪರಂಪರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ತನ್ನ ಹಿಡಿತ ಸಾಧಿಸುತ್ತಾ ನಮ್ಮನ್ನು ಒಂದು ಫ್ಯೂಡಲ್ ವ್ಯವಸ್ಥೆಗೆ ಒಳಪಡಿಸಿರುವುದು ನಿಜಕ್ಕೂ ವಿಷಾದಕರ ಸಂಗತಿ. ಪ್ರಸ್ತುತ ದಫನ್ ನಾಟಕದಲ್ಲಿಯೂ ಕೂಡ ಈ ರೀತಿಯ ಘರ್ಷಣೆ ಹೊರತಾಗಿಲ್ಲ. ತನ್ನ ಮಾತೇ ಸತ್ಯ ಎಂದು ನೈಜತೆಯ ಮುಖಕ್ಕೆ ಕಪ್ಪು ಮಸಿಯನ್ನು ಬಳಿಯುವ ಗೌಡನಾಗಲಿ, ಅವನ ಆಳು ಜನರಾಗಲಿ, ಅಥವಾ ಇವರೆಲ್ಲರನ್ನೂ ಮೀರಿ ಗುಪ್ತಚಾರನಂತೆ ಕೆಲಸ ಮಾಡುವ ಡೋಲಿನವನಾಗಲಿ ಆಳುವ ವರ್ಗದ ಪ್ರತಿನಿಧಿಗಳಾಗುತ್ತಾರೆ. ಸತ್ಯ ಸುಳ್ಳುಗಳ ಕಲಸು ಮೇಲೊಗರದ ಇಂದಿನ ರಾಜಕೀಯದ ಪ್ರತಿಛಾಯೆ ಈ ನಾಟಕದಲ್ಲಿದೆ. ಪಂಚಶೀಲ ತತ್ವಗಳ ದಫನ್ ಕ್ರಿಯೆ ವ್ಯವಸ್ಥಿತವಾಗಿ ಹೇಗೆ ನಡೆಯುತ್ತದೆ ಎಂಬುದರ ಸಾಂಕೇತಿಕತೆಯನ್ನು ಸಂಗೀತ ಮತ್ತು ಪ್ರತಿಮೆಗಳ ಮೂಲಕ ತಮ್ಮ ಮುಂದೆ ಪ್ರಾಮಾಣಿಕವಾಗಿ ತೆರೆದಿಡುತ್ತಿದ್ದೇವೆ. ನಾವು ನೋಡಿದ್ದಕ್ಕೂ ಬರೋದಾಗೈತಿ. ನಾವು ಬ್ಯಾಡಂದದ್ದು ಮರುಭೂಮಿ ಆಗೈತಿ, ಬೇಕಂದು ತಿಂದ್ರು ವನ ಆಗೈತಿ. ಮೋಚಾಕಿಡ್ತೀರಿ. ನಾವು ಯಾರು ಅಂತ ಹೇಳ್ತೀವಿ ನಿಮಗ. ನಾವು ಉಸಿರಾಡಿದ್ರೆ ಬೀಚ್ತೈತೆ ಬಿರುಗಾಳಿ, ನಾವು ನೆಲಕ್ಕೆ ಬೀಳ್ತೈತಿ ಬಳಿ, ನಾವು ಹೊರನಾಡಿದ್ರೆ ಹೊರತೈತೆ ಬರ್ತ ಕಣಗ. ಲೆಕ್ಕ ಹಾಕಿ ನೀವು ಹೇಳ್ರಿ ನಮ್ ಶಹರ. ಬೀಸೋ ಗಾಳಿಯಾಗ ಅಡಿಗಾಲು, ಉಳಿಯೋ ಬೆಟ್ಟಾಗ ಬೆರೆತಾಲು, ಬೀಸೋ ಗಾಳಿಯಾಗ ಅಡಿಗಾಲು, ಉಳಿಯೋ ಬೆಟ್ಟಾಗ ಬೆರೆತಾಲು, ನೀರ ಕಣದಾಗ ಮುಳ್ಳಾಗಿ ಕುಂತಾನು, ನೀರ ಕಣದಾಗ ಮುಳ್ಳಾಗಿ ಕುಂತಾನು, ಸಮುದ್ರದ ನೀರಾಗ ಉಪ್ಪಾಗಿ ಬೆಳು, ಬೀಸೋ ಗಾಳಿಯಾಗ ಅಡಿಗಾಲು, ಉಳಿಯೋ ಬೆಟ್ಟಾಗ ಬೆರೆತಾಲು, ಬೀಸೋ ಗಾಳಿಯಾಗ ಅಡಿಗಾಲು, ಉಳಿಯೋ ಬೆಟ್ಟಾಗ ಬೆರೆತಾಲು, ಧುಮು 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 ಅಂತ ಹಿಡಿಕಾಗಿ ಕುಂತಾನು, ಧುಮು 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 ಅಂತ ಹಿಡಿಕಾಗಿ ಕುಂತಾನು, ಹಿಡಿಲಾಗಿ ಹುಡುಗಾಗಿ ಮಿಂಚಾಗಿ ಬಂದ, ಬೀಸೋ ಗಾಳಿಯಾಗ ಅಡಿಗಾಲು, ಉಳಿಯೋ ಬೆಟ್ಟಾಗ ಏನ್ ಮೆರವಣಿಗೆ ಏನ್ತಿದೆ. ತಿರುಗಾಳಿ ಬೀಚ್ ಹೋದಂಗ, ಸಮುದ್ರದ ತೆರಿಗೆ ಉಳಿದು ಬಂದಂಗಾದ್ರು. ಎಷ್ಟಂದ್ರು ಅವ ನಮ್ಮನ್ನ ಆಳೋ ಗೌಡ. ಅವ ನಡೆದ್ರ ನೆಲ ನಡಿತೈತಿ, ಧನಿ ತೆಗದ್ರ ಗಿಡಗಂಟಿಗಳು ಅದರ್ತಾವು. ಅಲ್ಪ ಅಣ್ಣ, ಗೌಡ ಮತ್ತು ಅವರು ಮೆರವಣಿಗೆ ಗದ್ದಲ್ದಾಗ ಕುಂತಂತ ಈ ಸಜನ ಸಭಿಕರನ್ನ ಮರ್ತೇ ಬಿಟ್ಟಿಯಲ್ಲಪ್ಪ. ಮರ್ತಿಲ್ಲ ಬಾತಮ್ಮ, ಮರ್ತಿಲ್ಲ. ಕುಂತ ಮಂದಿಗೆ, ನಿಂತ ಮಂದಿಗೆ, ಬಾಯಿ ಬಿಟ್ಕೊಂಡು ಕುಂತವ್ರಿಗೆ, ಕಣ್ಣು ಬಿಟ್ಕೊಂಡು ನಿಂತವ್ರಿಗೆ ಕೈ ಮುಗಿ ಹೇಳ್ತೀರಿ. ಭರತ್ ಮುನಿ ಹೇಳ್ಯಾರ ಪುಸ್ತಕದಾಗ ಏನಂತ. ನಟರು ರಂಗದ ಮ್ಯಾಲ ಬರ್ತಿದ್ರ ನೀವು ನಾಟಕ ನೋಡ್ತೀರಿ ಹಂಗಂತ. ಅಪ್ಪ ಭರತ ಮುನಿ ಪುತ್ರ, ಬಾಯಿ ಬಂದದ್ದೆಲ್ಲ ಭರತ ಮುನಿ ವಾಕ್ಯ ಅಂತ ಹೇಳ್ಕೊಂತ ಹೋದ್ರೆ ಈ ಕುಂತಂತ ಸಭಾದಾಗ ಏನಾಕೈತಿ ಗೊತ್ತೈತೇನು? ಏನಾಕೈತಪ್ಪ ಪುರುಷೋತ್ತಮ? ಕುಂತಂತ ಈ ಸಭಾದ ಮಂದಿ ಹಿಂದಿಂದ ಮುಂದೆ ಮಾಡ್ತಾರ, ಮುಂದಿಂದ ಹಿಂದೆ ಮಾಡ್ತಾರ. ಆ ಕೆಲಸನ ಇವರೇ ಯಾಕೆ ಮಾಡ್ಬೇಕಪ್ಪ ತಮ್ಮ? ಅಖಂಡ ಹಿಂದೂಸ್ತಾನದಾಗ ಇಂಥದ್ರಾಗ ಪರದೇಶದಾಗ ಹೆಸರು ಮಾಡ್ಯಾರೇನಪ್ಪ. ಒಂದು ಅಣ್ಣ, ಪರದೇಶ ಅಂದ್ಕೊಳ್ಳಿ ಸಿಕ್ಕಿನ ಹವಾ ಅಂತಾರೆ, ಇಲ್ಲಾಂದ್ರೆ ಫಿರಂಗಿ ಗುಂಡ್ ಅಂತಾರಲ್ಲಪ್ಪ. ಆ ಕಠಿಣ ಮುಂದಿನ ಚಾಪ್ಟರ್ದಾಗ ಮುಚ್ಚಿಡು. ಈಗೇನಪ್ಪ ಅಂದ್ರೆ ಬಾಯಿ ಬಂದದ್ದನ್ನ ಹೇಳ್ತೀವಿ ಅನ್ನೋದಕ್ಕೆ ತಂತ್ರ ಅಂತಾರು. ತಡ್ಕೋಪ ತಡ್ಕೋ. ಹರಿಯೋದನ್ನೆಲ್ಲ ನೀನಂತ ಹೇಳ್ತಿ? ನಾನಷ್ಟೇ ಅಲ್ಲ, ಇಲ್ಲಿ ಕುಂತಂತ ಮಹಾನುಭಾವರು ಅದನ್ನೇ ಹೇಳ್ತಾರೆ. ಅದು ನೀರ್ ಹಾಕಿದ್ರೆ ಹರಿತೈತೆ ಹೆಂಗ? ಹಂಗಾದ್ರೆ ಹರಿಯೋದನ್ನೆಲ್ಲ ನೀ ಕುಡಿತೀಯೇನು? ಯಾಕಪ್ಪ ತಲೆ ಹುಳ ಕಡಿತೈತಿಲ್ಲ? ಅಲ್ಪ, ಹರಿಯೋದೆಲ್ಲ ನೀರೇ ಆಗೋದಾದ್ರ ಕುಡಿಬಾರ್ದು ಯಾಕೆ? ಹಂಗಾದ್ರ ಮುನ್ಸಿಪಾಲಿಟಿ ಪೈಪ್ನಾಗ ನೀರ್ ಹರಿತೈತಿ, ಅದು ಕೂಡ ಮತ್ತೊಂದು ಹರಿತೈತಿ, ಅದನ್ನು ಕುಡಿಯಂತ ಏನಪ್ಪ ಬುದ್ಧಿಗೇಳಿ. ಅದಕ್ಕಂತ ನಾ ಹೇಳಪ್ಪ ಬುದ್ಧಿಗೇಳಿ.
ಬಾಯಿ ಬಂದದ್ದನ್ನೆಲ್ಲ ಹೇಳ್ಕೊಂತ ಹೋದ್ರ ಅದಕ್ಕೆ ಸ್ವತಂತ್ರ ಅನ್ಬೇಕು ಹ್ಯಾಂಗ ಅಂತ. ಹಂಗಾದ್ರ ಹರಿಯೋದೆಲ್ಲ ನೀರಲ್ಲ, ಎಚ್ಚರ ತಪ್ಪಿ ಮಾತಾಡೋದೆಲ್ಲ ಸ್ವತಂತ್ರ ಅಲ್ಲ. ಖರೆ ಹೇಳಿ, ಎಲ್ಲಿ ಹೋದ ಆಟೋಡ? ಈ ನೆಲಾರು ತೊಳೆದು ಹಾಗೆ ಮೇಲೆ ಮುಳ್ಳು ಹರಿಮ. ಯಾಕೆ ಹೋದಮ್ಮ? ಹಿಂಗೆ ಯಾಕೆ ಬಂದಿ? ಯಾರು ನಿನ್ ಹೆಸರೇನು? ಎಲ್ಲಿಂದ ಬಂದಿ? ನಿನ್ ಕುಲ ಏನು? ನಿನ್ ನೆಲೆ ಏನು? ಅಷ್ಟು ಮಾತು ತೆಗಿಬೇಡಿ. ನನಗ ನನ್ನ ಸ್ವಾತಂತ್ರ್ಯ ಬೇಕು, ನನಗ ನನ್ನ ಬಾಯಿ ಬೇಕು. ಅದನ್ನು ಕಿತ್ಕೊಂಡು ಅವನ್ನ ಹುಡುಕ್ಬೇಕು. ನೀವೇನಾದ್ರೂ ಕಂಡಿದ್ರೆ ಹೇಳಿ. ಬ್ಯಾಸ್ಗಿ ಕಾಲದಾಗ ದಗಿ ಹೆಚ್ಚಾದ್ರೆ ನಾಲ್ಗೆ ಸರಿಯಾಗಿ ಹೊಡೋದಿಲ್ಲ ಅಂತೇಳಪ್ಪ. ಬ್ಯಾಸ್ಗಿ ದಗಿಗ ನಾಲ್ಗೆ ಒಣಗ್ತಾವ, ಚಳಿಗ ತುಟಿ ಒಣಗ್ತಾವ. ಇದಕ್ಕ ಈ ನರಮನುಷ್ಯ ದಾರಿ ಕಾಣ್ದಂಗ ಈಗ ಹಲವ್ತಾನೆ. ನೀವು ಬೇರೆ ನೆನಪಲ್ಲಿ ನನ್ನ ಸ್ವಾತಂತ್ರ್ಯನ ಕತ್ಕೊಂಡ ಗೌಡ ಹಾಕಬೇಕು. ಅವು ನನ್ನ ಮೆಚ್ಚಿ ಅವನ ನೆಚ್ಚ ಮೇಲೆ ಸ್ವಾತಂತ್ರ್ಯ ಧ್ವಜ ಹಾರಿಸ್ತೇನೆ. ಅವನು ಎಲ್ಲಿದ್ರು ಬೇಡ, ಹುಡುಕಿ ಹೇಳ್ತಿರ್ತೀನಿ. ನೋಡ್ದೇನಪ್ಪ ಬೆಂಕಿ ಹುಡುಕೊಂಡು ಪತಂಗ ಹೋದಂಗ ಸ್ವತಂತ್ರಕ್ಕಾಗಿ ಪರದಾಡ ಮಂದಿ ದೇಶದಾಗ ಹೆಚ್ಚಾಗ್ಯಾರ. ಆಡೋರು ಹುರಿಯಾಗ, ಮಂದಿ ಪಟಂಗಾಗ್ಯಾರ. ಹಿಂಗಾಗಿ ನೋಡ್ದಲ್ಲೆಲ್ಲ ಬೂದಿ ರಫ್ನ ಕುಂತೈತಿ. ಆದ್ರ ನಮಗ ಮಾತಿನ ಸ್ವಾತಂತ್ರ್ಯ ಬೇಕು. ಅದು ಎಂಥಾದಂದ್ರ ಎಂಥದಪ್ಪ? ನೀರ್ನಾಗ ಮುತ್ತು ತೆಗೆದಂಗಿರ್ಬೇಕು, ಸಿಪ್ಪಿಯೊಳಗಿನ ಹಣ್ಣಿನಂಗಿರ್ಬೇಕು. ನೀನು ಸರ್ವತ್ತಿನ ಕನಸ್ನಾಗ ಇದ್ದಂಗದಿ. ಅಲ್ಲಲೇ ಅಪ್ಪ, ಬಾರಲೆ ಹಕ್ಕಿ, ಬಣ್ಣದ ಹಕ್ಕಿ, ತಿನ್ನಲು ಹಣ್ಣನ್ನು ಕೊಡುವೆನು ಬಾ ಬಾ ಅಂತ ಆಕಾಶದ ಕಡೆ ಕೈ ಮಾಡಿ ಕರೆದ್ರೆ ಒಂದು ಗೂಬೆ ಆದ್ರೂ ಬರ್ತೈತಿ, ಹೋಗ್ಲಿ ಒಂದು ಕಾಗೆ ಆದ್ರೂ ಬರ್ತೈತಿ. ಮಗನ ಮಾತು ಮಾಣಿಕ್ಯ ಹೌದು, ಆದ್ರ ಅದಕ್ಕೆ ಹಲವಾರು ರೂಪದಾವು. ಸ್ವಾತಂತ್ರ್ಯ ಅಂದ್ರ ಬರೇ ಮಾತಾಡೋದು ಕಷ್ಟ ಅಲ್ಲ. 10 ಮಂದಿ ಮ್ಯಾಲ ಸವಾರಿ ಮಾಡೋ ಭಂಡನ್ನ ಎತ್ತೊಯ್ಯೋ ಮನಸ್ಸು ಬಂತಂದ್ರ ಅದಕ್ಕೆ ನಿಜವಾದ ಸ್ವಾತಂತ್ರ್ಯದ ಬೀಜ ಅಂತಾರ. ಈಗಂಥ ಬೀಜನ ನಮ್ಮ ದೇಶದಲ್ಲೆಲ್ಲ ಬಿತ್ತಬೇಕಾಗೈತಿ. ನೀನ್ ಬೀಜಲು ಮಾತಾಡಿದ್ರೆ ಎಂತೆಂತ ಕನಸು ಕಾಣ್ತಾವಂತಿ. ಸಮಾನತೆ ಬೀಜ, ನೀತಿ ಬೀಜ, ಸತ್ಯದ ಬೀಜ, ಸಹಕಾರದ ಬೀಜ, ಶಾಂತಿ ಬೀಜ, ಹೀಗ ಪಂಚ ಬೀಜಗಳನ್ನು ನಮ್ಮನ್ನು ಆಳೋ ಮಂದಿ ಈಗ 50 ವರ್ಷದ ಗಂಟು ಕಟ್ಟಿ ಇಟ್ಟಾರ. ಆದ್ರ ಅವು ಇನ್ನೂ ಮೊಳಕೆ ಹೊಡೆದಿಲ್ಲ, ಸಸಿಯಾಗಿಲ್ಲ, ಮರ ಆಗಿಲ್ಲ, ಹೂ ಬಿಟ್ಟಿಲ್ಲ, ಫಲ ಕೊಟ್ಟಿಲ್ಲ. ಯಾಕಂದ್ರ ಆ ಪಂಚ ಬೀಜಗಳಿಗೆ ಗೊಬ್ಬರ ತೋರಿಲ್ಲ, ಬದಲಾಗಿ ಉಪ್ಪು ಹಚ್ಚಿ ಹುರಿದಿಟ್ಟ. ಸಸಿ ಮೂಡೋ ಕಣ್ಣಿಗೆ ಸೂಜಿ ಚುಚ್ಚಾರ. ಅಂದ್ಮೇಲ ಅವು ಮೊಳಕೆ ಹೊಡಿತಾವ ಹ್ಯಾಂಗ, ಫಲ ಕೊಡ್ತಾವ ಹ್ಯಾಂಗ? ಅದ್ರ ಲೆಕ್ಕ ಆಮೇಲೆ ಹಾಕೋಣ. ಮೊದಲು ಇವ್ರು ಯಾರು, ಇವ್ರ ಕಥೆ ಏನು ಅಂತ ತಿಳ್ಕೊಬೇಕಪ್ಪ ಜಾಣ. ಹೌದಲ್ಲ? ಬಾಬಾ ತಗೋಣ. ಮುತ್ತಿನ ಅರಮನೆ ಆಗ ರಕ್ತದ ಹರಳು ಒಡೆದು ಕಾಣುವ ಹಂಗ ತುಂಬಿದ ಈ ಸಭಾದಾಗ ಮೇಟಿ ಗೂಟದ ಹಂಗ ನಿಂತಂತ ಕಾಣುವುದಾರು. ತಮ್ಮ ನಾಮಾಂಕಿತವೇನು, ತಮ್ಮ ಅಡ್ರೆಸ್ ಏನು, ಎಲ್ಲಿಂದ ಬಂದಿರಿ, ಎಲ್ಲಿಗೆ ಹೊಂಟಿರಿ? ಯಾರಲ್ಲೇ ನೀವು ಪಡಪೋಷಿಗಳು? ನೆಲ ಕಂಡಲ್ಲಂ ಕಾಲಿರ್ತಾವು, ಮುಗಲ್ ಕಂಡಲ್ಲಂ ತಲೆ ಇರ್ತೈತಿ. ಇದನ್ನ ಮಾತು ನಮಗ ಕೊಚ್ಚರ ಮಾಡೋ ಸುಲಭನ
ಕಾರಣ ಇಲ್ಲದೆ ಯಾರು ಪ್ರಶ್ನೆ ಹಾಕೋದಿಲ್ಲ. ಪ್ರಶ್ನೆ ಇಲ್ಲದಿದ್ರೆ ಕಾರಣ ಸಿಗೋದಿಲ್ಲ. ನಮ್ಮ ದಾರಿ ಒಂದು ಕಳೆದಂಗ ಯಾವ ಕಡೆ ನಿಂತಿದೆ? ಅಪ್ಪ ಮಹಾನುಭಾವರ, ನಾವು ಈ ದೇಶದಾಗ ನಾಲ್ಗೆ ಇಟ್ಟು ನಾಲ್ಗಿಗೂ ಮೆದುಳಿಗೂ ಸಂಬಂಧ ಇರ್ತೈತಿ ಅಂತ ಬಲ್ಲಂತ ಪಂಡಿತರು ಹೇಳ್ತಾರೆ. ಹಂಗಂತ ನಮ್ಮ ಮೆದುಳು ಪ್ರಶ್ನೆ ಹಾಕಿ ನಾಲ್ಗೆ ಕೇಳ್ತು ಹಿಂಗೇನ ಹಂಗಾದ್ರೆ ಕೇಳಿ ನಾವು ಯಾರು ಅಂದ್ರ ನೀವಲ್ಲ, ನಾವು ನಾವು ಹೌದು ಹೌದು, ಇವರು ಯಾರು ಅಂದ್ರ ಹಿಮಾಲಯದಿಂದ ಕನ್ಯಾಕುಮಾರಿ ತನಕ ಸೂರ್ಯ ಹುಟ್ಟೋ ಕಡೆಯಿಂದ ಹಿಡಿದು ಮುಳುಗೋ ಜಾಗ ಕಡೆಯವರೆಗಿನ ಈ ಭೂಮಂಡಲದಾಗ ಪಾದ ಇಟ್ಟಂತಾದರುಗಳು 1000 ಕೈಲೇ ಈ ದೇಶ ಆಳ್ತಾರ, 1000 ಕಾಲಿಲೆ ಈ ನೆಲನ ತುಳಿತಾರ, ಒಂದೊಂದು ಬೆರಳಾಗ ಒಂದೊಂದು ಕೋಟಿ ಜನರನ್ನ ಆಳ್ತಾರ. ತಲೆ ಮೇಲೆ ಕಿರೀಟ ಇದ್ರು ರುಮಾಲು ಸುಟ್ಕೊಂಡ ನಾವರು ಸಂಸಾರ ಮೂಲಿಂದು ಸಿಂಹಾಸನ ಇಲ್ಲೇ ಇದ್ರು ಇಡೀ ದೇಶನ ಕುಂಡಿ ಮುಡಿಕೆ ಕುರ್ಚಿ ಮಾಡೋಣ. ನೀವು ನಿಮ್ಮ ಮಕ್ಕಳು ಮೈಗಳು ಅದ್ರ ಕಾಲಾಗಿರಿ. ಇಲ್ಲ ಇಲ್ಲ, ನಮ್ಮ ಮೇಲೆ ಸವಾರಿ ಮಾಡೋ ಹಕ್ಕು ಇವರಿಗಿಲ್ಲ. ಈ ದೇಶ ನಮ್ದು. ಈ ಗಾಳಿ, ಈ ಬೆಳಕು, ಈ ನೀರು ಅನುಭವಿಸಾಕ ನಮಗೂ ಹಕ್ಕೈತಿ. ಹೇಳಿದ್ರೇನಪ್ಪ, ಹಾವಿನ ಹೆಡಿ ಬುಡುಕೂತ್ ಕಪ್ಪಿ ಮನಿ ಕಟ್ಟೋ ಯೋಜನಾ ಮಾಡ್ತಿತ್ತಂತ. ಎಲ್ಲರಂಗ ಹೆಂಗಾಗ ಬರ್ತತಿ ನೀವ ನೋಡ್ರಿ. ಮುಗಲಾಗ ಕೋಟಿ ಸಿಕ್ಕ್ಯಾವ, ಆದ್ರ ಸೂರ್ಯ ಮಾತ್ರ ಒಬ್ಬನಾದ, ಅವನ ಕತ್ ನಡೆಸ್ತಾನ. ಅದನ್ನ ಈ ಮಕ್ಕ ಯಾಕೆ ಹೇಳಿ ನಾ ಹೇಳ್ತೀನಿ ನಡೆಯೋ ಕಾಲಿಗೆ ಕ್ಷಣ ಮಾಡಬೇಕು. ಅಂಕ ನೋಟು ಕೆಲಸಕ್ಕೆ ಬರೋದಿಲ್ಲ, ಸೂಟಿನ ತಾಟ್ನಾಗ ಸುತ್ತು ಇರೋದಿಲ್ಲ. ಯಾವ್ದೇ ನಿಮ್ದ ಇದಕ್ಕೆ ಕ್ಷಣ ಮಾಡ್ತೀನಿ. ಹೊರಟು ನೋಟು ಯಾವ್ದರೆ ಇವನಂತವ ನಂಬಿರೋದಿ ಬಂದಿಗೆ ಒಪ್ಪೋ ಮಾತು. ಇನ್ನು ಸೋತಿನ ತಾಟ್ ಯಾವುದು? ಬಲ ಇಲ್ಲದ ಮಂದಿ, ನಡ ಇಲ್ಲದ ಮಂದಿ, ಬಲ ಇಲ್ಲದ ಮಂದಿ. ಅಂದ ಮೇಲೆ ಈ ಗಾಳಿ, ಈ ಬೆಳಕು ಯಾವುದು? ನಿಮ್ದ ಈ ದೇಶ ಯಾವುದು? ನಿಮ್ದ ನಿಮ್ಮ ಓಟು, ನಿಮ್ಮ ಕೊಂಡು, ನಿಮ್ಮ ಜೊಂದು. ಇದ್ರ ಮುಂದ ನನ್ನ ಹೆಂಡತಿದು, ಮಗಳದು, ಸೊಸಿದು. ಕೆಟ್ಟ ಕನಸು. ಯಾರಿಗೆ ಇಂತಹ ಕನಸಿಗೆ ಬದ್ಧ ಹಾಕೋದು? ಕನಸಿನಾಗ ಕಂಡದ್ದನ್ನ ಕಣ್ಣು ಮುಂದೆ ಆಡ್ತಾ. ಈ ಗಾಳಿ ಬೆಳಕನ್ನ, ಈ ಗುಡ್ಡ ಬೆಟ್ಟಗಳ ಕಾಲನ್ನ, ಈ ನದಿ ಹವಳಗಳನ್ನ ಅಂಗೈಯಾಗಿ ಹಿಡಿದು ಮುದುಕಿ ಮಾಡಿ ಬೇದಾಗ ಹಾಕೊಂಡವರ ಕಾಲಿಗೆ ನೀವು ಸೇರುವುದು ಯಾವ್ದಾದ್ರು ಹೇಳಿ. ಒಂದ್ಸಲ ಹೇಳಿ, ಒಂದೇ ಒಂದ್ಸಲ ಹೇಳಿ. ನಮ್ಮ ಕೊರಳಾಗ ಬೆಳೆಯುವುದರ ಖಾತ್ರಿ ಮಾಡಿ ಹೇಳ್ರಿ. ಏನಾದ್ರೆ ಅವಂಗ ಹೊಚ್ಚಿನ ಏನಾರ ಕಡಿತೇನ? ಹೌದು, ನನಗೆ ಕರೆದದ್ದು ಹೊಂದಿನ ಆಯಿನ. ಈ ನಾಡನ್ನ ಕೈಯಾಗಿ ಸಿಗರೇಟ್ ಮಾಡಿದ ನಾಯಿ ನೀನು. ಹೋಗಿ ನಮ್ಗೆ ನಮ್ಮನ್ನ ಬುದ್ಧಿ ಮಾಡ್ಬೇಕಂತೆ. ಆದ್ರೆ
ಅಂಗ್ರೇಜಿ ಯಾವಾಗ ತಂಕಾಗಿರ್ತದ ಅದನ್ನ ನೀ ಖಾತ್ರಿ ಮಾಡ್ಕೋ. ನನಗ ನಾ ಎಂತ ಬಿರುಕು ಕೊಡ್ತಿ, ಈ ಹೆಣ ನಾಟಕ ನೋಡ್ತೀರೇ ಒಟ್ಟಿರ್ಲೆ. ನೀವು ನೋಡಿದ್ರೆ ಆ ಜನ ಬರುವಂತರು ರಜೆ ಕದು ಇದ್ದವ್ರು, ಕೈಯಾಗ ರಜೆ ಇದ್ದವ್ರು. ಇವ ನೋಡಿದ್ರೆ ಉಸಿರಾಡಕ್ಕೂ ಎದಿ ಇಲ್ಲವ. ಇಂಥವ್ರ ಮೇಲೆ ನೀವು ಮಾಡಬಾರ್ದು ಈಗ ಅತ್ಯಾಚಾರ, ಇದು ಬಲಾತ್ಕಾರ. ಯಾಕ್ರಲೇ ಹೇಳ್ಕೊಂಡಿರ್ತತಿ ಹೊಡಗಿ ಯಾವನ್ ಕೈಯಾಗಿರ್ತದ ಅವಲ್ದ ಎಮ್ಮಿ ಅನ್ನೋದು ಮರ್ತೀರೇನ? ನೊಂದಾರಿ ಅಲ್ಲ ಅಂದ್ರ ಇಲ್ಲ ಅಂದಿಸ್ಬಿಟ್ಟೆ. ಕರ್ಪರಪ್ಪ ಕರ್ಪರೆ, ನೀವೇನೋ ಅಂತ ಕೊಡುವಂದ್ರೆ ಖರೆ. ಆಗ ಇಂಗ್ರೇಜಿ ಮಂದಿ ನಮ್ಮ ಕೈಯಾಗ ಸ್ವತಂತ್ರದ ಕೂಟು ಕೊಟ್ಟು ಹೋಗುವಾಗ ಒಂದು ಮಾತು ಹೇಳ್ಯಾರೇನಪ್ಪ, ಅದು ಇಂಗ್ರೇಜಿ ಮಂದಿದಲ್ಲಪ್ಪ ಅಣ್ಣ. ಈ ಸೃಷ್ಟಿ ಹುಟ್ಟೋವಾಗ ನೋಡಿ ಜೀವ ಬಂತು. ಏನಂದ್ರ ಹಕ್ಕಿ ಹತ್ರ ಕಾರ್ ಅಲಿತಾವ, ಬ್ಯಾಡ ಅನ್ನೋರಿಲ್ಲ. ಆದ್ರ ಮನುಷ್ಯನ ಮೇಲೆ ಇನ್ನೊಬ್ಬ ಮನುಷ್ಯ ಯಾಕೆ ಕುಂಡ್ರಬೇಕು ಅನ್ನೋದ ಒಗಟಾಗೈತಿ. ಅಂದ್ರ ನೀವು ಇವನ್ ಪಕ್ಷದವ್ರೇನ? ಮತ್ತ ನೋಡ್ತೀರೇನೋ ಚಾರ್ಜ್ ಮಾಡಲೇ. ಪ್ರಚಂಡ ಮಂತ್ರಿ ಮಾತಾಂಡ ಹಿಂದೂಸ್ತಾನ್ ಕಿ ನೇತಾ ಟಿವಿ ಲೋಲ್ವಾ ವಿದೇಶಿ ಸಂಚಾರಕ್ರಿಯ ಬಹುಬರ. ಈ ಪ್ರಜಾ ಮಂದಿನ ಹಿಂಗ ಹೊತ್ತು ಬಂದಾಗ ಕೊಡಿ ಹಿಡಿತಾವ. ಈ ಮಕ್ಕಳು ಸುಖಿ ಅವನು ನಿಂತಾಕ್ರೆ ಸ್ವಾತಂತ್ರ್ಯ ಹಕ್ಕು ಬೇಕಂತಪ್ಪ. ಅಲ್ಲದೆ ಊರ್ದ ಒಂದಾದ್ರ ಉದು ಕುಡಿದ ಒಂದು ಕೊಡೋದೆಲ್ಲ ಕೊಟ್ಟಿವಿ, ಮತ್ತೇನ್ ಕಡಿತದ ಒಂದು. ರೈತರಿಗೆ ಪುಸ್ತಕಕ್ಕೆ ಸಾಲ ಕೊಡ್ತೀವಿ, ಕೆಲಸ ಮಾಡಿದ್ರು ನೌಕರಿ ಮಂದಿಗೆ ಪದವೇ ಇರ್ತೀವಿ, ಕಾಡು ಕಟ್ಟುದು ಜೀಡಿ ಹಾಕ್ತೀವಿ, ಗಿಡಿ ತೆಗೆದು ಗೋಡೆ ಕಟ್ತೀವಿ. ಹೀಗಿದ ಮ್ಯಾಲ ವಸ್ತು ಬೇಕಂತಾರಲ್ಲ, ಅದಕ್ಕ ನೋಡಲ್ಲ. ನಡು ರಾತ್ರಾಗ ಹುಟ್ಟೋ ಮಂದಿ ಹೆಚ್ಚಾಗ್ಯಾರ. ಇತ್ತಾಗ ಪೂರ ಹಗಲಿನೂ ಅಲ್ಲ, ಇತ್ತಾಗ ಪೂರ ರಾತ್ರಿನೂ ಅಲ್ಲ. ಇಂಥ ಕಣ್ ತೆಗೆದ ಮಂದಿಗ ಕಾಣೋದೆಲ್ಲ ಆರೇ ಬರೆ, ಆರೇ ಬರೆ ಮಂದಿಗಿರೋದೆಲ್ಲ ಆರೇ ಬರೆ ಬುದ್ಧಿ. ಅದಕ್ಕ ಇಂಥವರೆಲ್ಲ ಅರೆಬರೆಯಾಗೇ ಇರಬೇಕು. ಇದಾ ನಮ್ಮ ಕಾನೂನು. ಇದನ್ನ ನಾವು ಒಪ್ಪೋದಿಲ್ಲ. ನಮ್ಮ ಕಣ್ಣು ಸ್ವಚ್ಛದವು, ನಮಗೆ ಕಣ್ಣಿಗೆ ಕಾಣೋದು ಸುಳ್ಳಲ್ಲ. ಇವ್ರು ಸುಳ್ಳು ಹೇಳಿ ಒಂದನ್ನು ಖರೆ ಮಾಡಕ್ ನೋಡ್ತಿ. ಬಾಳ ಕಾಣಾದನ ಮತ್ತ ಅಲ್ಲವೇ ಸತ್ಯ ಅನ್ನೋದು ನೀನೋ ನಾನ? ನಿನಗ ಭ್ರಮೆ ಆಗಿತ್ತು. ಸತ್ಯ ಎಂದು ಹೀಗೆ ವಿಜೃಂಭಿಸೋದಿಲ್ಲ. ಆದ್ರೆ ಸುಳ್ಳು ತನ್ನ ಅಟ್ಟಹಾಸ ಮಾಡಿ ಹಾರಾಡ್ತೈತಿ. ಯಾಕಂದ್ರ ಅದಕ್ಕೆ ಬೇರೆ ಇರೋದಿಲ್ಲ. ಒಂದಲ್ಲ ಒಂದಿನ ಆದ್ರೂ ಕಣ್ಣಿನ ಬಳಿ ಹರಿತೈತಿ. ಮೊದಲು ನಿನ್ ಕಣ್ಣಿನ ಬರಿ ಹರಿಬೇಕಾಗೈತಿ. ಈ ದೇಶದಾಗ ಆಡೋರ್ಗಷ್ಟ ಕಣ್ಣಿಲ್ಲ, ಅವ್ರಿಗಷ್ಟ ದನಿ ಇರ್ತೈತಿ. ಇದಾ ಸತ್ಯ, ಇದಕ್ಕಷ್ಟ ಜಯ ಸಿಗ್ತೈತಿ. ನೀನು ನಿನ್ನಂತವರು ಸಾವಿರ ಸಾವಿರ ಸುಳ್ಳುಗಳು. ಕರೆ ಸತ್ಯ ಅಂದ್ರ ನಾನು ನಾನು ಯಾರಿಗಂದವ ನಿನಗೆ ಕೂಡ ಇರ್ಲಿಕ್ಕಿಲ್ಲ. ನನಗೂ ನನಗೂ ಕೂಡ ಅಂದೇವು. ಈಗ ಒಂದಿಷ್ಟು ಮಾತಾಡ್ಸೋಣೇನೋ ನಡಿ. ಹಂಗ ನಮಸ್ಕಾರ ರೀ. ನಿಮ್ಗೆ ನಾವು ಅಂದದ್ದು ಏನ್ ಆಗೈತೆ ಈಗ? ಹಗಲು ಬಂದ್ರೆ ಕಣ್ಣು ಮುಚ್ತೀರಿ, ರಾತ್ರಿ ಬಂದ್ರೆ ಕಣ್ಣು ತೆಗಿತೀರಿ. ಅಲ್ಲ ಬಾಯ, ಕಾಲ ಬದಲಾಗ್ತದೆ. ಮಳೆಗಾಲ ಹೋದ್ಮೇಲೆ ಚಳಿಗಾಲ ಬರ್ತದೆ. ಅಂದ್ಮೇಲೆ ಮನುಷ್ಯ ಯಾಕೆ ಬದಲಾಗಬಾರದು? ಮಳ್ಳಲ್ಲಿ ಕಾಲ ಯಾಕೆ ಬದಲಾಗ್ತದೆ ಅಂದ್ರೆ ಅದಕ್ಕೆ ಪ್ರಕೃತಿ ನಿಯಮ ಇದೆ. ಅದು ಬದಲಾಗಿದ್ರೆ ಈ ಜಗತ್ತು ಉಳಿತೈತೇನ? ಹಂಗಂತ ಮನುಷ್ಯ ಯಾಕೆ ಬದಲಾಗಬೇಕು? ಸತ್ಯ ಸುಳ್ಳಂತ ಯಾಕೆ ಪಟ್ಟಿ ಮಾಡಬೇಕು? ಹೌದಪ್ಪ, ನೀ ಹೇಳೋದು ಖರೇನೆ. ಆದ್ರೆ
ಈಗ ಬದಲಾದದ್ದು ಮನುಷ್ಯ ಅಲ್ಲ, ಅವನ ಸ್ವಭಾವಗಳು. ಮೈ ಮುರಿದು ದುಡಿಯೋರ ಮೇಲೆ ಸವಾರಿ ಮಾಡೋ ಕಾಲ ಇದು. ಅದನ್ನೇ ಬೇಡ ಅಂತ ನಾನು ಹೇಳುದು. ಇಂಥ ಬರೆ ಕುರ್ಚಿ ವಿರುದ್ಧ ಮಾತಾಡೋದಂದ್ರೆ ಸತ್ಯನ ವಿರುದ್ಧ ಮಾತಾಡಂಗ. ಸತ್ಯನ ವಿರುದ್ಧ ದಲಿತಂದ್ರೆ ಕಾನೂನು ನಿಮಗೆ ಉರುಳಾಕೈತಿ. ಕೊಡ್ತೀರಿ ಸತ್ಯ ಅಂದ್ರ ಸರಿ, ಸರಿ ಇಲ್ಲ ಅಂದ್ರ ಸತ್ಯ ಸತ್ತಾಗ. ಆಡೋ ಮಂದಿ ಏನೋ ಬರೀ ಕಟ್ಕೊಂಡ್ರೆ ಸತ್ಯ ಹೋದಾಗ ಯಾಕೆ ಬಾಯಿಲ್ಮಾನ ಭಾಳ ಮಾತಾಡಕತ್ತಿಯಲ್ಲ. ಬಾಯಿಗಿರೋದೇನು ಹಲ್ಲಿನ ಕೆಟ್ಟೋ ಹ್ಯಾಂಗೆ? ಅದನ್ನೇ ಮಾಡಿ ಸುಮ್ಮಗೊಂಡ್ರು. ಯಾಕಂದ ನಮ್ಗೆ ಯಾವ ಮಾತಾಡೋ ಸ್ವಾತಂತ್ರ್ಯ ಇಲ್ಲ, ನಮ್ಮ ಬರೀ ಅರ್ಥನೇ ಆಗ್ತದೆ. ಓಹೋ, ನೀವು ಹಿಂಗೆಲ್ಲ ಮಾತಾಡೋದು ನೋಡಿದ್ರೆ ನಮಗೇನೋ ಸಂಶಯ. ನಿಮ್ಗ ಹೊರದೇಶದಾಗ ಇದೇನಿಂಗ್ ಆಗೈತಿ ಅಂತ ಕಾಣಿಸ್ತೈತಿ. ನೋಡ್ತೀರಲ್ಲ ಯಾಕೆ ನಡ್ಕೊಲಿಕ್ಕೆ ಹಕ್ಕು ನನ್ನ ಕೈಗೆ. ನಾನು ಸೋತೀನಿ ಸೇರ್ತೀನಿ, ಬೇಕಾದ್ರೆ ಒಯ್ಕೊಂತೀನಿ, ಅದನ್ನ ನೆನಪಿಟ್ಕೊಳ್ಳೋದು. ಅಂದ್ರ ನೀವು ಅನ್ನೋದಕ್ಕೆಲ್ಲ ಸರಿ ಅನ್ನೋದಕ್ಕ ಮಗನ ಕಾನೂನು ಓದಿ ಏನ ಓದೋದು ಬೇಡ. ಸರ್ಕಾರ ಅಂದ್ರೆ ಏನು ಗೊತ್ತೈತೆ? ನಮ್ಮನ್ನು ಬರ್ತಿರೋದು ಸರ್ಕಾರ ಅಲ್ಲ. ಗಾಡಿ ಬೀಸ್ತೈತಿ, ಮೋಡ ಬಲಿ ಕೊಡ್ತೈತಿ. ಹೀಗಾಗಿ ನಾವು ಬದುಕಿಗೆ ಇರುತ್ತೆ. ಸರ್ಕಾರ ಏನ್ ಮಾಡ್ತೈತೆ? ನಮ್ಮ ಬದುಕಿಗೆ ನಾಲ್ಕು ಕತ್ತಿರ್ಸಾಕೈತೆ. ಈಗ ನಮ್ಮ ಕೊನೆಗೂ ಚೂರು ಹೇಳ್ತೈತೆ. ಹಾಗೆ ಬಿಟ್ಟು ಮಾತಾಡಬೇಡ್ರಿ. ಕಾನೂನು ನಮ್ಮ ಕೈಯಾಗೈತಿ. ನನಗೆ ಅಮೌಂಟ್ ಹೋಗ್ಬಿಡಿ, ನಾನು ಕೂಲಿ ನೋಡೋ ಸಂಕಲ್ಪನೆ ಅಂದ್ರ ಗೌಡ್ ಹತ್ರ ಹೋಗೋ ಸ್ಥಾನ ಮುಖ ಏನ್ ನೋಡ್ತಿಲ್ಲ. ನಮ್ಗೆ ನನ್ನ ಕೂಲಿ ಬೇಕು. ನೀನು ಯಾವ ಖಾಸದಾರಿ ಕೆಲಸ ಮಾಡಿದ್ರೆ ಕೂಲಿ ಕೊಡ್ಬೇಕಲ್ಲಿ ಹೆಂಗಂದಿರಲ್ರಿ? ಹೊತ್ತಂದಿಲ್ಲ, ಬೇಡ ಅಂದಿಲ್ಲ, ಕುಂತಿಲ್ಲ, ನಿಂತಿಲ್ಲ, ಕೂಳಂಗಿಲ್ಲ, ನೀರಂಗಿಲ್ಲ, ರಕ್ತ ಸುಟ್ಟು ಬೆವರಾಗೈತಿ. ಹಿಂಗಿತ್ತು ಏನ್ ಮಾಡಿದ್ರಿ ಅಂತಿರಲ್ಲ, ನೀವೇನ್ ಮನುಷ್ಯರು ಹೋಗಲ್ಲ. ನಮಗ ಎದುರಂತೆ ನಮ್ಮ ಗೌಡಾಳು ಈ ದೇಶ ಅಂದ್ರೆ ಪುಣ್ಯದ ನಾಡಿದ್ದ. ಇಂಥ ನಾಡ ದುಡಿಯೋ ಪುಣ್ಯ ನಿಲ್ಲತ್ತೆ. ಈಗ ಅದಕ್ಕ ಪಗಾರ ಕೇಳಕತ್ರ ಮಗನ ಭೂಮಿ ನಿಂತಂದ್ರೆ ಕಾಲಲ್ಲ. ನಾನಿದ್ರೆ ಸದಸ್ಯೆ ನೇಮಿಯಾಗಿ ಹರಿದ ಮಗನ ಮುಖ ಏನು ಹೋಗ್ತಿಲ್ಲ. ಮಕ್ಕಳು ಏನ ಓದಿ ಕಾಟ ತೀರ್ದಂಗ ಆತಲ್ಲ. ನೀನ ನಾವು ಬಾಜಿನ ಬಾಜುಂಡಿ ಇನ್ನು ಮೈ ಮೇಲೆ ಹಸುರ ಹೆಂಗ ಕುಂತಾವ ಆಗಲ್ಲ. ಮತ್ತೆ ನನಗೆ ಓದಾಡ್ತೀನಲ್ಲೇ ಹೆದರ್ಬೇಡಿ. ನೋಡಪ್ಪ ಇವನ್ನ ತಂದ ನನಗೆ ನೆಲೆ ಇಲ್ಲ, ಇನ್ನು ಹೌದು ವಿಡಿಯೋ ಕೊಟ್ಟ ಮಗ ಆ ಬ್ಯಾಟಿ ನಮ್ಮದು. ಅದನ್ನ ಬಿಟ್ಟು ದೂರ ಕಡೆ ಹೆಜ್ಜಿ ಕಿತ್ತಿದ್ರೆ ಬ್ಯಾಟಿ ಬೀಳೋದು ಇವಂದಲ್ಲ, ನಿಮ್ದು. ಅವ್ರ ಕೈಯಾಗ ಬಡಗಿ ಅದಾವ. ಮತ್ತೇನಪ್ಪ ಅಂದ್ರೆ ಗೌಡನ ಮನ್ಯಾಗಿನ ಹಾಲು ಕುಡಿದು ಕಂಡ ಬೆಳೆಸ್ಕೊಂಡು ಮಂದಿ ಅದು. ಅಂಥವ್ರ ಮುಂದೆ ನೀನ್ ನಿಲ್ತೀಯ ಹೆಂಗ? ಹೌದು, ಬ್ಯಾಟಿ ಯಾವ್ದು ಬೇಕಂತದ ಇಂಥದನ್ನ ಬಡವರ ತುತ್ತನ್ನ ನುಂಗಿ ಮೈ ಬೆಳೆಸ್ಕೊಂಡ್ರ ಬಲಿ ಆಗೈತೆ. ಛಲ ಒಂದ ನನ್ನ ಹತ್ರ ನೀವೆಲ್ಲ ಹಿಂಗಿದ್ರೆ ಅಷ್ಟೇ ಸಾಕು. ಮುದಲ ಕಾಲಾಗಿ ವೈಕ ಮಾಡಲ್ಲ. ಸುಮ್ಮನೆ ಈ ಬ್ಯಾಟಿನ ನಮ್ಮ ಕಡೆ ಕಳ್ಸು. ಹೆದರ್ಬೇಡಿ. ಆತ್ಮ ಬಲದ ಮುಂದೆ ಆಳೋ ಬಲ ಪೂಜೆ ಆಗಬೇಕು. ಎಂತ ಸೀನ್ ನೋಡ್ರಿ ಇದು. ಒಳ್ಳೆ ಕ್ಲೈಮ್ಯಾಕ್ಸ್ ಬಂದಂಗೆ ಕಾಣ್ತಾ ಇದೆ. ಇದನ್ನ ಏನಾರ ಕ್ಲಿಕ್ ಕಲಿಸಿ ನಾಳಿನ ಪೇಪರ್ಗೆ ಹಾಕಿದ್ರೆ ನಮ್ಮ ಸಂಪಾದಕರಿಂದ SKT ಗ್ಯಾರಂಟಿ. ಏನ್ ಮಾಡಕತ್ತೀಯಲೇ ಮಗನ? ಫೋಟೋ ರೀ, ನೀವೇ ರೊಕ್ಕ ಕೊಡ್ಬೇಡಿ, ಪುಕ್ಕಟ್ಟಾಗ ತೆಗಿತೀನಿ. ಹೌದಾ ಮಗನ? ಇಲ್ಲೇನ ಹಾಗಾರ
ಹೌದಲ್ಲ, ಜಗತ್ತಂದ್ರ ನಿಮ್ ಸಂಪಾದಕನಂದ ತಿಳಿದಿ ಮಗನ. ನಿಮ್ ಸಂಪಾದಕ ಬೇರೆ ಜಗತ್ತೈತಿ. ಆ ಜಗತ್ತಿನ ಪರವಾನಿಗೆ ತಗೊಂಡೇ ಇಲ್ಲ. ನಮಗಿರೋದು ಒಂದೇ ಜಗತ್ತೇಪ. ಹಂಗಲ್ಲ, ಜಗತ್ತಿನ ಮೇಲೆ ಜಗತ್ತು ಇವನಿಗೂ ತೋರ್ಸಕ್ಕಾಗಬೇಕು. ನಿಮ್ ಜಗತ್ತು ನಿಮ್ ಸಾಕಪ್ಪ, ಬೇರೆ ನಿಮ್ಗೆ ನಮ್ಗೆ ಬಿಡುವಪ್ಪ, ನಮ್ ಬಿಡಿ. ನೀವೀಗ ಅವ್ರ ಹೆಸರು ಕೇಳಿದ್ಯಲ್ಲ, ಎಂಥ ಮಾತ್ರಿಯಪ್ಪ. ನಮ್ಮ ಅವನು ಹುಟ್ಟಾಗಿದ್ದಾಗ ಕೇಳಿದ್ರಿ ನಾವು ಅವ್ರ ಜಗತ್ತಿನ ಮಂದಿ. ಅಯ್ಯೋ ತಪ್ಪಪ್ಪ, ನಿಮ್ ಅದು ಫೋಟೋ ತೆಗೆದು ನಾಳೆ ಪೇಪರ್ಗೆ ಹಾಕಂತೀನಿ. ನಿಮ್ದ ದೊಡ್ಡ ಜಗತ್ತಂತೀನಿ. ನಮ್ ಬಿಡ್ರಪ್ಪ, ನಮ್ ಬಿಡ್ರಿ. ಇಲ್ಲೇ ಗೌರವ ಕಾಮಲೇನೋ ಇದ್ರ ಫೋಟೋ ತೆಗೆದು ನಾಳೆ ನೀನು ಪೇಪರಿಗೆ ಹಾಕ್ಸು. ಕಪ್ಪಡಿ ಕೊಡ್ರಿ, ನಾ ಬರ್ತೀನಿ. ಹೋಗು. ನಾಳಿನ ಪೇಪರ್ನಾಗ ಏನಾದ್ರು ಗೌಡ್ರ ಕಾಲ್ಮರಿ ಪ್ರಿಂಟ್ ಆಗಿದ್ರ ಮಗನ ನಿನ್ನ ಕಾಲ್ಮರಿ ಮಾಡ್ತೀವಿ. ಹೌದು, ನೆಲ ಕಂಡಲ್ಲೆಲ್ಲ ಕಾಲೂರ್ಬೇಕಂತೇಳಿ ಒಬ್ಬ ವ್ಯಕ್ತಿಯ ಧನಿಯನ್ನಷ್ಟೇ ನೀವು ಕಟ್ಕೊಂಡಿಲ್ಲ. ಇಡೀ ನಾಡಿಂದ ಈಗ ಊರು ಹಾಕ್ಬೇಕಂತೀರಿ. ದೇಶದ ಕಣ್ಣಿಗೆ ಬಣ್ಣದ ಚಾಲಿಗೆ ಹಾಕ್ಬೇಕಂತೀರಿ. ಮುಂದೆ ಬರಬೇಡ್ರಿ, ಮುಂದೆ ಬರಬೇಡ್ರಿ. ದೇಶದಲ್ಲಿ ಅಲ್ಲೋರು ಕಲ್ಲೋರು ಆಗ್ಬಾರ್ದು. ನಮಗೆ ಶಾಂತಿ ಬೇಕು, ನಮಗೆ ಶಾಂತಿ ಬೇಕು, ಸಮಾಧಾನ ಬೇಕು, ಸಮಾಧಾನ ಕೂಡಬೇಕು. ಆ ಕಥೆ ಆಯ್ತು. ನಿಮ್ಮ ಬಡಿಗೆಗೆ ನಾವು ಹೆದರುವುದಿಲ್ಲ. ನಮ್ಮ ದನಿ ಮುಗಿಲಿಗೆ ಕೇಳೋ ತನಕ ಕೇಳ್ತೀವಿ. ನಮ್ಮ ಹಕ್ಕು ಪಡೆಯೋ ತನಕ ನಾವು ಹೋರಾಡ್ತೀವಿ. ನಾವು ಗುಲಾಮರಲ್ಲ. ಅಹಿಂಸಾ ಪರಮೋ ಧರ್ಮ. ಸಕಲ ಪ್ರಾಣಿಗಳಿಗೆ ಲೇಖ ಬಯಸುವಾತನೇ ಕುಲದಲ್ಲಿ. ನಮ್ಮ ಎದೆಯಾಗ ಶೂಲಾಗ್ಬೇಕೀವಿ. ನ್ಯಾಯವನ್ನು ನಾವು ಸಹಿಸೋದಿಲ್ಲ. ನಾವು ಬಡ್ಕೊಂಡು ನಡೆಯೋ ಕಾಲಿಗೆ ಸಣ್ಣ ಮಾಡಬೇಕು. ಬದುಕೋ ಹಕ್ಕನ್ನು ಕೇಳಕ್ ಹೋದ್ರಪ್ಪ. ಕೊಡೋ ಯಾರು? ಮೇಲ್ನವ ತಗೊಳ್ಳೋ ಯಾರು? ಗೌಡ. ಗೌಡ ಮತ್ತು ಅವನ ಆಳ ಮಂದಿ ಅಂದ್ಮೇಲೆ ನಡುವೆ ಇರುವಂತಹ ನಮ್ಮಂತ ಅಡವಂದ್ರಿ ಮಂದಿ ಕೆಲಸ ಏನಪ್ಪಾ ತಮ್ಮ? ಗೌಡ ಕಾಲನ್ ಕಸ ಆಗಿ ತಿಂತಿರೋ. ಮ್ಯಾಲ್ನವ ದೊಡ್ಡವ, ಕೆಳಗಿರೋ ಗೌಡನು ದೊಡ್ಡವ ಅಂತ ಪದ ಹಾಕೋಂತಿರೋದು. ಹರೇ ಗೌಡ ಹರೇ ನೇತ ಗೌಡ ಗೌಡ ನೇತ ನೇತ. ಹರೇ ಗೌಡ ಹರೇ ನೇತ ಗೌಡ ಗೌಡ ನೇತ ನೇತ. ಹರೇ ಗೌಡ ಹರೇ ನೇತ ಗೌಡ ಗೌಡ ನೇತ. ನಿಲ್ಗರಿ ಹಾಡ್ದೆ ಎತ್ತಿನ ಬಾಲ ಹಿಡಿದಾರೆ. ಉಸಿರು ನಿಂತಿಲ್ಲ ಅಂತ ಕಾಣಿಸ್ತದೆ. ಇನ್ನೇನು ಸಮಾಧಿ ತೋಡೋದೊಂದು ಬಾಕಿ ಅಂತ ತಿಳಿದಿದ್ವಿ. ಪಾಪ ಸಂಧಿಗಳೆಲ್ಲ ನೋವಾಗಿರ್ಬೇಕು. ಕಾಳಜಿ ಮಾಡ್ಬೇಡ. 4 ದಿವಸ ಬಿಸಿನೀರು ಕಾಸಿದ್ರೆ ಪ್ರಾಣ ಬರ್ತೀವಿ. ನಿಮ್ಮಂತ ಹೇಳಿದ್ರು ಈ ಜಗತ್ತಿಗೆ ಸಲ್ಲದು. ನೀವು ಬದುಕಿರುವ ನಿಮ್ಮಂಥವ್ರು ಇದ್ರೆ ಗೌನಂಥವ್ರು ಬೆಟ್ಟದಾಂಗ ಬೆಳೀತಾರೆ. ದೇಶದ ಕೈ ಮೇಲೆ ಕೈ ಮೋಡ ಸೇರಿರ್ತಾವೆ. ಯಪ್ಪೋ ಏನೋ ಏನೋ ಗೌಡ ಮೇಲೆ ಸಿಕ್ಕ ನಮ್ಮ ಮೇಲೆ ಕಿರ್ತಿ. ನಾವು ಅಂತವರಲ್ಲ, ಸೀದಾಸಾದ ನಾಗರಿಕ ಮಂದಿ. ಅಖಂಡ ಭಾರತದ ಪ್ರಜಾಪ್ರತಿ. ಅಖಂಡ ಭಾರತ. ಗೌಡಂತ ಆಳು ಮಂದಿ ಬರ್ತಾ ಇರ್ತಾರೆ. ಅವ್ರ ಕಾಲ್ ತಳಗಿನ ಗೂಡಾಗಿ ನಿಮ್ಮಂತ ಪ್ರಜೆಗಳು ಇರ್ತಾರ. ಅಂದ್ಮೇಲೆ ಈ ದೇಶ ಅಖಂಡ ಆಗೋದು ಹೇಗ? ಮನಸ್ಸುಗಳು ಒಂದಾಗಿದ್ರೆ, ಮನುಷ್ಯ ಮನುಷ್ಯನನ್ನ ಗೌರವಿಸ್ತಿದ್ರೆ ನಾವು ಅಖಂಡ ಆಗೋದು ಹೇಗ? ಇಲ್ಲ ಇಲ್ಲ, ನಾವು ಛಿದ್ರ ಆಗ್ತೀವಿ, ಚಿಂದಿ ಆಗ್ತೀವಿ. ನಮಗ ಒಂದಿನ ಮಳಿ ಬೇಡ, ಮುತ್ತು ರತ್ನದ ರಾಶಿ ಬೇಡ. ನಮಗ ನಮ್ಮ ಬಾಳ್ ಬೇಕು, ನಮ್ಮ ದನಿ ಬೇಕು. ನಮ್ಗೆ ಉಸಿರಾಟದ ಹಕ್ಕು ಬೇಕು. ಯಾರು ಕೊಡ್ತೀರಿ? ನಮಗೆ ಉದ್ಯೋಗದ ಹಕ್ಕು ಬೇಕು. ಯಾರು ಕೊಡ್ತೀರಿ? ಯಾರು ಕೊಡ್ಬೇಕಾಗಿಲ್ಲ, ಅದನ್ನ ನಾವೇ ಕೊಡ್ಕೋಬೇಕು. ಅದನ್ನ ಕಸ್ಕೊಂಡು ಅವರ ಎದುರು ನಿಂತು ಕೇಳಬೇಕು.
ಇದಕ್ಕ ನಾವು ತಯಾರಿ ಒಕ್ಕಟ್ಟಾಗ ಫಲ ಐತಿ. ನಮ್ಗೆ ಅಲ್ಲೇ ಸ್ಕೂಲ್ ಬೇಡ. ನಮ್ಗೆ ನಮ್ಮ ದೇವರಿಗೆ ಬೆಲೆ ಬೇಕು. ನಮಗೆ ದೇಶ ಸ್ವಾತಂತ್ರ್ಯ ಬೇಡ. ಅಖಂಡ ಹಿಂದೂಸ್ಥಾನದ ಹೊಸ ಅಡಿಪಾಯದ ಸ್ವಾತಂತ್ರ್ಯ, ಸ್ವಾರ್ಥದ ರಾಜಕೀಯ, ಕಪಟದ ರಾಜಕೀಯ ಬೇಡ. ಇದಕ್ಕೆ ನಾವು ಹೋರಾಡ್ತೀವಿ. ಅಹಿಂಸಾ ನಮ್ಮ ಮಾತ್ರ. ಜನ ಎದ್ರ ದೇಶ ಎದ್ದಿತ್ತು, ದೇಶ ಎದ್ರ ಅತ್ಯಾಚಾರ ಅನಾಚಾರಗಳ ಗಮನ ಆಗ್ತೈತಿ. ನಡಿ ನಡಿ ನಡಿ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು, ಅನ್ಯಾಯದ ಬಾಳಿಕೆಗಳ ಹಿಡಿಕಳಿಸುವವರು ನಾವೊಂದೇ. ಅನ್ಯಾಯದ ಬಾಳಿಕೆಗಳ ಹಿಡಿಕಳಿಸುವವರು ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು. ಹಿಂಗೇನು ಸಮಾಚಾರ? ಏನಾಗೈತಂತ ಅವ್ರಗ ಹಂತಿ ಕಟ್ಟಿದ್ದರುಗಳಂಗ ಯಾಕಿರ್ತಾರ? ಒಮ್ಮೊಮ್ಮೆ ಅವರಿಗೆ ಅಂಥದೊಂದು ರೋಗ ಬರ್ತೈತ್ರಿ ಹುಜು. ಡೋಂಗಿ ಮಾಡೋದು ಪ್ರಜೆಗಳ ಒಂದು ಗುಣ. ಅಂದ್ರ ಈ ಗುಣ ನಮ್ಮ ಸೀಮ್ಯಾಗ ಹೊಂದೋದಿರ್ತೈತಿ. ಸಂಖ್ಯಾಶಾಸ್ತ್ರದ ಪ್ರಕಾರ 2 ಆಗ್ತೈತಿ. ಜರೂರ್ ಹುಜೂರ್, ಕಂಪ್ಯೂಟರ್ಗಳು ಅದನ್ನ ಹೇಳ್ತಾವ. ಸಮಸ್ತ ನಾಗರಿಕರು ಅದನ್ನ ಹೇಳಬೇಕು, ಅದನ್ನ ಕಂಠಪಾಠ ಮಾಡಬೇಕು. ಇಲ್ಲೇನು ಯಾವ್ದಾದ್ರು ರಾಕೆಟ್ ಹಾರಾಕತ್ತೇನೋ? ಯಾರನ್ನ ಬಿಟ್ಟಂದಿರಿ? ಪ್ರಜೆಗೊಳ್ಯಾಗ ಈ ಗೊಡಕ್ ಶುರು ಆಗೇತಿ. ಏನು ಅನ್ನೋದನ್ನ ನಮ್ಮ ಗುಪ್ತಚಾರ ಮಂದಿ ತಿಳ್ಕೊಂಡು ಬರ್ಲಿ. ನಿಮ್ಮನೆ ನಿಮ್ಮ ಪಿತರಾಣೆ, ನನ್ನ ನಂಬಿಕೆ ನಿಮ್ಮ ಮೇಲೈತಿ. ಹಂಗಂತ ಇವ ನಾವು ಕೇಳಿದ್ದಕ್ಕೆಲ್ಲ ಸೈ ಗುಚ್ಚೋದು. ನಮ್ಮ ಮ್ಯಾಲ ನಂಬಿಕೆ ಕಳ್ಕೊಂಡ್ರ ಜೀವದ ಮ್ಯಾಲಿನ ನಂಬಿಕೆನು ಕಳ್ಕೋಬೇಕಾತೈತಿ. ಹೇಳ್ಬೇಕು, ಆಜ್ಞಾಪಿಸಬೇಕು. ಈ ಡೋಸ್ ಇರೋದ ನಿಮಗಾಗಿ. ಗೊತ್ತೈತಲೆ ಮಗನ, ಗೊತ್ತೈತಿ. ಈಗೇನಪ್ಪಾ ಅಂದ್ರ ದೇಶದ ಗಾಳಿ ಕೆಡಾಕತ್ತೈತಿ. ಯಾಕಂದ್ರ ಹುಳುಗಳು, ಜಂತುಗಳು, ಸೊಳ್ಳೆಗಳು ಹೆಚ್ಚಾಗ್ಯವ. ಒಂದೊಂದು ಹುಳ ಒಂದೊಂದು ರೋಗ ತರ್ತಾವ. ರೋಗ ಹೆಚ್ಚಾಗಿ ನರಮಂಡಲಗಳು ಸಾಯೋದ್ರೊಳಗ ದೇಶದ ಬಾಯೊಳಗ ಅಮೃತದ ಹನಿ ಆಗ್ಬೇಕಾಗೈತಿ. ಅದಕ್ಕೂ ಮೊದಲ ಬೀದಿ ಹೊಟ್ಟಿ ಕೆಲಸ ಸೊಳ್ಳೆಗಳು ಜಂತುಗಳನ್ನ ಹಿಡಿದು ತಡಬೇಕಾಗೈತಿ. ಅದಕ್ಕೀಗೇನಂದ್ರ ಗುಪ್ತಚಾರನಾದ ನೀನು ಈಗಿಂದೀಗ ಅವಳ ಕುಲ ಏನ ನಿಧಿ ಏನ ಅನ್ನೋದನ್ನ ಕಂಡ್ಕೊಂಡ. ಅಪ್ಪಣೆ ಮಹದಪ್ಪಣೆ, ಅಪ್ಪಣೆ ಮಹದಪ್ಪಣೆ, ಅಪ್ಪಣೆ ಮಹದಪ್ಪಣೆ. ನಾವೆಲ್ಲರೂ ಒಂದೇ, ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ನಾವು. ತಾತನ ಹಾವು ತಂದಾನು ತಂದಾನ, ಅಲ್ಲಿಲ್ಲ ಬಯಗ ಬೈದಾಡಿ ಎಲ್ಲವೂ ತಂದಾನು ತಂದಾನ. ಗೆಲುವಿಲ್ಲ ಬಯ್ಯಾಗ ಬೈದಾಡಿ ಎಲ್ಲವೂ ತಂದಾನು ತಂದಾನ. ಹಿಂಗ್ಯಾಕೆ ನಮ್ದಾನಿ ಗಡ್ಡ ಬಂದಿ? ನಮಸ್ಕಾರ ರೀ. ಇದ 100 ಕೋಟಿ ನರಮನುಷ್ಯರಾಗ ನಮ್ಮಂತವ್ರ ಗುರುತು ಹ್ಯಾಂಗ್ ತರುವುದ್ರಿ? ಬೇಡ, ಇನ್ನ ನೋಡಿದ್ರ ಇದ್ರಾಗ ಹುಗ್ಗಿ ಉಂಡು ಬಂದಾಗ ಕಾಣ್ತೈತಿ. ಮಕ್ಕಳಾಗ ಒಪ್ಪಿ ನಿಂತಾವು. ಅದೆಲ್ಲ ಮ್ಯಾಲಿನ ಒಂದು ದಯ, ನಿಮ್ ಕರುಣ. ಕರುಣ ಅಂತ ಹೊತ್ಕೊಳ್ಬೇಡ. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಾವೀಗ ಯುದ್ಧ ಶುರು ಮಾಡ್ಬೇಕಾಗೈತಿ. ಯುದ್ಧನ ಯಾರ ಮೇಲೆ, ಯಾವ ಕಾರಣಕ್ಕ? ದೇಶ ಆಳೋರ ಮೇಲೆ, ನಮ್ಮ ದನಿನ ಕಟ್ಕೊಂಡವ್ರ ಮೇಲೆ. ಹೌದಂದಿನಿ, ಹೌದಂದಿನಿ. ಈ ದೇಶದಾಗಿರೋದು ನಮ್ಮದಾಗಿ. ಅದು ಬರೀ ಆಳೋದಲ್ಲ. ಹೌದಪ್ಪ, ಹೌದು. ಅಂದಂಗ ಪ್ರಜಾಪ್ರಭುತ್ವ ಅಂದ್ರೇನ? ಅದೆಲ್ಲ ಪುಸ್ತಕದ ಮಾತು. ನಿಮಗೆ ಯಾರಿಗೂ ಗೊತ್ತಿಲ್ಲ. ಹೇಳ, ಪ್ರಜಾಪ್ರಭುತ್ವ ಅಂದ್ರೆ ಏನಂತ? ನಿಮಗೂ ಯಾರಿಗೂ ಗೊತ್ತಿಲ್ಲ. ಕೇಳಿ, ನಾ ಹೇಳ್ತೀನಿ. ಪ್ರಜಾಪ್ರಭುತ್ವ ಅಂದರ ಫಾರ್ ದಿ ಪೀಪಲ್, ತಂದಾನುತ್ತಾನ. ಹೇ, ಪ್ರಜಾಪ್ರಭುತ್ವ ಅಂದ್ರ
ಪೀಪಲ್ ತಂದಾನುತ್ತಾನ. ಹೇ ಪ್ರಜಾಪ್ರಭುತ್ವ ಅಂದ್ರೆ ಬೈ 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 ದಿ ಪೀಪಲ್ ತಂದಾನುತ್ತಾನ. ಪ್ರಜಾಪ್ರಭುತ್ವ ಅಂದರೆ ನಿನ್ನ ನೋಡಿದ್ರೆ ತಪ್ಪುದಾರಿ ಕೈ ಮಾಡೋ ಪೊಲೀಸ್ ನಂಗ. ಯಪ್ಪೋ ನಾ ಪೊಲೀಸ್ ಅವ ಅಲ್ಲಪ್ಪ, ಕಿಮ್ಮೇಳ್ದವ. ನೀ ಮುಂದೆ ಆಟ ಆಡಿದ್ರೆ ನಾ ಹಿಂದಿಂದ ಹೌದಪ್ಪ ಹೌದು ಅಂತ ಡೋರ್ ಬರ್ತವ. ಡೋರ್ ಬರ್ತ ಹೆಚ್ಚಾಗೆ ಆಳ ಎಡ ಬಂದಾಗ ನಾವು ಹಿಂಡ ಇರ್ತೈತಿ. ಇವತ್ತಿನ ಯುದ್ಧ ಅನ್ಸಾವುದು ಇರುತ್ತ. ಸುಳ್ಳೆಲ್ಲ ಸತ್ಯ ಇರುತ್ತ. ಹಿಂಗೇನ ಯಾಕ ಮಣ್ಣ ಬದಲಿ ಮಾಡ್ತೀಯಲ್ಲ? ಇಲ್ಲ ಹೌದಂತೀನಿ. ಬಿಸಿಲು ಹೆಚ್ಚಾದ್ರೆ ಕಾಪ ಹೆಚ್ಚಾಗ್ತೈತಿ. ಕಣ್ಣು ಮಂಜೋಗ ಮೊದಲು ಯುದ್ಧ ಶುರು ಮಾಡೋಣ. ನಡೀರಿ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು, ಅನ್ಯಾಯದ ಬಾಳಿಕೆಗಳ ಸಂಜೆ ಆಗೋದ್ರೊಳಗ ಹೊಡಬಳ್ಳಿ ಬಂದಿಯಲ್ಲ, ಏನು ತಂದೆ ಸುದ್ದಿ? ಪಿತೂರಿ, ಮಹಾಪಿತೂರಿ, ಸಹಿಸದಂತ ಪಿತೂರಿ ಅಂದ್ರ ಆ ವಿರೋಧಿ ಗೌಡಂದರ ಆ ಮಗ ಯಾವಾಗಲೂ ಹಿಂಗ ಸರಿ ನೋಡಿದ್ರೆ ಸರಿಯಾಗ ಆಯ್ಕೆಯನ್ನು ಬರೋದಿಲ್ಲ. ಎಬಿಸಿಡಿ ಅಂತ ಹಾಕೊಂತಾನು. ತಪ್ಪು ಹುಜೂರ್, ಬಂಡಾಯ, ಬಾಯಿ ಪೀಪಲ್ ಅಂದ್ರ ಮಂದಿ ನಮ್ಮಿರ್ತ ತಿರ್ಗ್ಯಾರ. ನಮ್ ಡಾಕ್ಟ್ರು ನಿದ್ದೆ ಮಾಡ್ತಿದ್ರೆ ಕೈಗೆ ಸಿಕ್ಕ ಅವ್ರ ನರ ಹರಿರಿ ಅಂತ ಪತ್ರ ಬಂದಿದ್ವಲ್ಲ. ಒಂದು ಪತ್ರ ಅಲ್ಲ ಹುಜೂರ್, ಪತ್ರದ 4 ಪತ್ರ ಬರ್ತಿದ್ವಿ. ಕೆಲವರಿಗೆ ಸೂಕ್ಷ್ಮ ನರಗಳಿರ್ತಾವ ಹುಜೂರ್. ನಾವು ತೆಗೆದಿದ್ದು ಒಂದಾದ್ರೆ ಅಲ್ಲಿರೋದ ಬ್ಯಾಗಿತ್ತು. ಎಲ್ಲಾ ಇವನ ಅಲ್ಲವೇ ಇದ್ರಾಗ ವಿದೇಶಿ ಕೈವಾಡ ಏನಾರ ಆಯ್ತನ ಮತ್ತ? ಹುಜೂರ್, ನಮ್ಮ ಜನ ಅಂದ್ರ ಯಾವಾಗಲೂ ದಡ್ರು. ಕೆಟ್ಟಂದ್ರೆ ಕೆಪ್ತಾರೋ, ಮೆತ್ತಂದ್ರೆ ಮೆತ್ತಾರೋ. ಹೀಗಾಗಿ ಪರದೇಶಿ ಮಂದಿ ಹೇಳಿದ್ರು ಹೂ ಅಂತಾರು, ನಾವೇನಿದ್ರು ಹೂ ಅಂತಾರೋ. ಏನೋ ಹೇಳಂದ್ರೆ ಏನೋ ಹೇಳಾಕೊಟ್ಟಾನು. ಈ ಹೇಳಿ ಡೋಲಕ. ಹೌದಪ್ಪ ಹೌದು. ಆದ್ರ ಹುಟ್ಟು ಸಜ್ಜಿನ ಮರತಿ ಒಳಗೆ ಬಿಟ್ಟಬೇಕು. ತಂದಾನು ತಾನು ತಂದಾನು ತಾನ ಸೋಹನಾಗ ಹುಟ್ಟು ನೀರು ಹಾಕಬೇಕು. ತಂದಾನು ತಾನು ತಂದಾನು ತಾನ. ಗೊತ್ತಾತಲೇ ಮಗನ ಗೊತ್ತಾತ. ನೀನಿನ್ ಜಾಗಕ್ಕೆ ಹೋಗ್. ಮುಂದಿನ ವ್ಯವಸ್ಥೆ ನಾ ಮಾಡ್ತೀನಿ. ಲೇ ಮಕ್ಕ, ಈ ಮ್ಯಾಗ ಹೊಗೆ ಎದ್ದ ಮೇಲೆ ಬೆಂಕಿ ಇದ್ದ ಇರ್ತತಿ. ಹೊಡ್ರಿ, ಎಲ್ಲೆಲ್ಲಿ ಹೊಗೆ ಇರ್ತತಿ ಅಲ್ಲಿ ನೀರಾಕಿ. ನಡಿ. ಶಾಂತಿ ರಕ್ಷಕರು ನಾಯಕ ಬಾಳಿಕೆಗಳ ಸಿಡಿಸತ್ತುವರು ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಶಾಂತಿ ರಕ್ಷಕರು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ರಾತ್ರಿ ಮುಗಿದ ಮೇಲೆ ಹಗಲು ಬಂದಾವ. ಉಳಿದಿನ ಸೂರ್ಯ ಮತ್ತೆ ಎದ್ದು ಬಂದಾವ. ಇದು ಈ ಭೂಮಿ ಮೇಲೆ ಜೀವಕೋಶ ಹುಟ್ಟೋದಕ್ಕಿಂತ ಮೊದಲ ಮಾಡ್ಕೊಂಡು ಬಂದೈತಿ. ತಡ ಮಾಡೋದು ಬೇಡ, ಮುನ್ನುಗ್ಗಿ. ಒಳಗಡೆ ಇರೋ ಕತ್ಲನ್ನು ಬೇಯಿಸಿ ಬೆಳಕನ್ನು ಹೊರಡ್ತಾರೆ. ಕಟ್ಟಿಗೀರಿ ಬೆಂಕಿ ಹಚ್ಚಾಕತ್ತಾನೋ. ಇರೋದು ಬೇಡ. ಬೆಂಕಿ ದಗ ಅನ್ನೋದಿಲ್ಲ ಇವ್ರನ್ನ. ಇಲ್ಲ ಅನ್ಸು. ನೀವು ಸತ್ಯನ ಕೊಲ್ಬೇಕಂತೆ. ಅದು ಧ್ವನಿನ ಅಳಿಸ್ಬೇಕು ಅಂತೀರಿ. ಈ ಗಾಳಿಗೆ ಹೆಮ್ಮರ ಉಳಿದ್ರು ಕೈಕಿ ಹುಲ್ಲು ಇದ್ದಲ್ಲೇ ಇರ್ತೈತಿ ಅನ್ನೋದನ್ನ ತಿಳ್ಕೊಳ್ಳಿ. ಆಳವನ್ನ ಕಂಡೋದಿಲ್ಲ. ಈ ಭೂಮಿನ ಶಾಶ್ವತ. ನಿಮಗೆಲ್ಲ ಭ್ರಮೆ ಆಗೈತಿ. ವಿಚಾರ
ಮಾತು ಸತ್ಯ ಅನ್ನೋದು ನಮ್ ದನಿಯಾಗಿರ್ತೈತಿ. ಅವನು ಸುಳ್ಳು ಅಂದ್ರ ನಿಮ್ ಬುದ್ಧಿ ಮ್ಯಾಲ ನಿಮ್ ತಲೆ ಇರೋದಿಲ್ಲ. ಏನಾದ್ಯವಾಗ ಜೀವ ಹೋಗೈತರಿ, ಬರಬೇಕು. ಆದ್ರೆ ಇವ್ರು ಸುಮ್ಮನೆ ಸತ್ತಿಲ್ರಿ. ಮುಚ್ಚಲೆ ಬಾಯಿ. ನನ್ ಸೀಮ್ಯಾಗ ಯಾರು ಯಾಕೆ ಸಾಯ್ತಾರೋ ಅನ್ನೋದು ನನಗೆ ಬರೋಬರಿ ತಿಳಿದೈತಿ. ಬಾಯಿ ಹಾಕಿದ್ರ ನಿಮ್ ನಾನೇನಾಗ್ಬೇಕು. ಈಗ ಬಗೆಯಿಲ್ಲ, ಉಳಿದಿರೋದು ಬರೀ ಬೂದಿ. ನಮ್ಮ ಸೀಮಿ ನಾಗರಿಕರು ಹಿಂಗ್ ಸಾಯ್ಬಾರ್ದು. ಆದ್ರೂ ಸತ್ತಾರ. ಗೋಲಿಬಾರ್ ಆಗಿದ್ರೆ 50,000 ಕೊಡ್ತಿದ್ವಿ, ಲಾಠಿ ಚಾರ್ಜ್ ಆಗಿದ್ರೆ 25,000 ಕೊಡ್ತಿದ್ವಿ. ಆದ್ರ ಏನು ಆಗ್ದ ಇವ್ರು ಹೆಣ ಆಗ್ಯಾರ. ಅದಕ್ಕೆ ಈಗೇನಪ್ಪ ಅಂದ್ರ ಸಕಲ ಗೌಡಕಿ ಮರ್ಯಾದೆಯೊಂದಿಗೆ ಇವರು ದಫನ್ ಮಾಡು. ಮಾಡೋದು ಬೇಡ. ಹೊತ್ತು ಮೀರಿದ್ರ ನೆತ್ತಿ ಮೇಲೆ ಹತ್ತಾರ ಆಡ್ತಾವ. ಹೆಸ್ರಿ ಹಣ ಯಾರಿಗಾಗ್ತಕ್ಕದಪ್ಪ ಹುಸನಾಡನ್ನ ಗಾಳಿಯಾಗ ಹಾರೋ ಸಲುವಾಗಿ, ನೆತ್ತಿ ಮೇಲೆ ಕಣ್ಣಿಟ್ಕೊಂಡು ಆಕಾಶಕ್ಕೆ ದೃಷ್ಟಿ ಇಟ್ಟೋ ಸಲುವಾಗಿ, ಹಸ್ತೋಳೋ ಕೂತ್ಗಳು ಕರಕಿ ಬೇಕಂಗೆ ಈ ನಾಡಿನ ಬೆಳೆ ಹಾಕ್ಯಾರ. ಅವ್ರಿಗಾಗಿ ನಾಡು ತಪ್ಪಬೇಕಾದ್ರೆ ಸತ್ಯದ ತಪ್ಪಲಿಕೆ ನಿಲ್ಬೇಕು. ಆದ್ರೆ ಹೆಣ್ಣು ಅದು ಸಾಧ್ಯ. ನೀವೆಲ್ಲ ಎದ್ರ ದೇಶ ಹೇಳ್ತೈತಿ, ದೇಶ ಎದ್ರ ಸತ್ಯ ಗೆಲಿತೈತಿ. ಹಂಗಾದ್ರ ನೀವು ಹೇಳ್ತೀರೇನು? ಸತ್ಯನ ಗೆಲ್ಲಿಸ್ತೀರೇನು? ಈ ನಾಡಿನ ಮಕ್ಕಳ ಧನಿಗೆ ದೇವರು ಕರೆಸ್ತೀರೇನು? ಬನ್ನಿ, ಓಡ್ ಬರ್ರಿ, ಸತ್ಯನ ಹುಡುಕಾಕ. ನಮ್ಮ ಸ್ವಾತಂತ್ರ್ಯನ ಹುಡುಕಿದಾರ. ಅನ್ಯಾಯ ಭ್ರಷ್ಟಾಚಾರಕ್ಕೆ ಲಗಾಮ್ ಹಾಕಿ ಸ್ವರ್ಗ ತರ. ಬರ್ರಿ ಬರ್ರಿ, ಓಡ್ ಬರ್ರಿ.